ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಪದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿಗುರು ಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ತಾರತಮ್ಯಾತ್ ಸಾಧನಾನಾಂ ಸಾಧ್ಯತಾದೃಕ್ತ್ವಮೀಶತಃ ಅವೈಷಮ್ಯಾದಿ ಹೇತು ಸ್ಯಾತ್ ಸದೈವ ಪರಮೇಶ್ವರೇ. ಇದರಿಂದಲೇ ನೀವು ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ, ಭಾರಿ ಇಂಪಾರ್ಟೆಂಟ್ ಅದು. ಅಕಸ್ಮಾತ್ ಇದು ಯಾವುದೂ ಇಲ್ಲ ಅಂತ ತಿಳ್ಕೊಂಬೇಡೋಣ. ನಿಮ್ಮ ಪ್ರಕಾರ ಏನಿಲ್ಲ, ತಾರತಮ್ಯ ಎಲ್ಲ ಮುಕ್ತಿ ಇಲ್ಲ. ಸಾಧನೆ ತಾರತಮ್ಯ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರು ನಾವೇನು ಒಪ್ಪಿಸ್ಬೇಕಾಗಿಲ್ಲ, ಒಪ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲಿಲ್ಲ ಅಂತ. ಹಾಗಿದ್ದರೆ ದೇವರು ಅತ್ಯಂತ ಪಕ್ಷಪಾತಿ ಅಂತಾಯಿತು. ಯಾತಕ್ಕೆ? ಮೊದಲೆಲ್ಲ ಏನು ಹೇಳಿದರು, ಇದೆಲ್ಲ ವೇಸ್ಟ್ ಆಗುತ್ತಲ್ಲ, ಯಾತಕ್ಕೆ ಮಾಡಬೇಕಾಗಿತ್ತು, ಅದೆಲ್ಲ ಉತ್ತರ ಕೊಟ್ಟಿದ್ರು. ಈಗ ಫಲ ಕೊಡೋ ದೇವರು ಹಾಗಿದ್ದರೆ ಎಲ್ಲರಿಗೂ ಒಂದೇ ಫಲ ಕೊಟ್ಟರೆ ತಪ್ಪಾಗಲಿಲ್ವಾ? ಪಾಪ ಹೆಚ್ಚು ಸಾಧನೆ ಮಾಡಿ ಒಪ್ಕೊಂಡಿದ್ದೀರಿ, ಎಲ್ಲರಿಗೂ ಒಂದೇ ಫಲ ಕೊಟ್ಬಿಟ್ರೆ ದೇವರು ಪಕ್ಷಪಾತಿ ಆಗ್ತಾರೆ. ವೈಷಮ್ಯ ನಿರ್ಣಯ ಬಂದಾಗಾಯಿತು. ಕನಿಷ್ಠ ಪಕ್ಷ ದೇವರಿಗೆ ವೈಷಮ್ಯ ನಿರ್ಣಯ ಇಲ್ಲ ಅಂತ ಹೇಳೋದು ಕಾರ್ಯ ಏನು ಒಪ್ಕೋಬೇಕು ನೀವೀಗ? ಇಲ್ಲ, ಸಾಧನೆಯಲ್ಲಿ ತಾರತಮ್ಯ ಹೇಳಬಾರ್ದು. ಸಾಧನೆಯಲ್ಲಿ ತಾರತಮ್ಯ ಹೇಳಬಾರ್ದು. ಹೇಳೋದಿರಲಿಕ್ಕಾಗೋದಿಲ್ಲ. ಈ ಗುರು ಹತ್ರ ಪಾಠ ಶಿಷ್ಯ ಕರೀತಾನೆ, ಗುರು ಹೆಚ್ಚಿಕೊಡ್ಬೇಕು, ಶಿಷ್ಯರಿಗೆ ಹೆಚ್ಚಿಕೊಡ್ಬೇಕು, ಇಲ್ಲದ ಏನಾಗುತ್ತಿಲ್ಲ, ಅರ್ಥನೇ ಇಲ್ಲ. ನಾನೇ ಕೇಳಲಿ ಅಂತ ನಾವು ವಿದ್ಯಾರ್ಥಿಗಳಿಂದ ಫೀಸ್ ತೊಗೋತಾರೆ, ಗುರುಗಳಿಗೆ ಫೀಸ್ ಕೊಡ್ತಾರೆ, ಸ್ಯಾಲ್ರಿ ಕೊಡ್ತಾರೆ, ಅಲ್ಲೇನು ಇಲ್ಲದೆ ಹೋದರೆ ಹೆಚ್ಚು ಕಡಿಮೆ ಆಗಲ್ಲ. ಎಷ್ಟಂದರೆ ಸಾಧನೆಯ ತಾರತಮ್ಯ ಪ್ರತ್ಯಕ್ಷ ಸಿದ್ಧ ಆದ್ದರಿಂದ ಅಲೆಗಳಿಗೆ ಬರೋದಿಲ್ಲ. ದೇರ್ ಫೋರ್ ಸಾಧ್ಯ ಸಿದ್ಧಿನ ಹೇಳಲೇಬೇಕು ತಾರತಮ್ಯನ. ಮತ್ತು ಕೊಡೋನಲ್ಲಿ ಪಕ್ಷಪಾತ ಆಗಿಕೊಂಡು ಇಲ್ಲದೆ ಹೋದರೆ ಏನೇ ಕೊಡಬೇಕು ಅಂತ ಸರಿಯಾಗಿ ಕೊಡಲೇಬೇಕು. ದೇವರು ಸರಿಯಾಗಿ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ದೇವರಲ್ಲಿ ದೋಷ ಇಲ್ಲ, ಆದ್ದರಿಂದ ತಾರತಮ್ಯ ಒಪ್ಪಲೇಬೇಕು. ಎಷ್ಟು ಆ್ಯಂಗಲ್ಲೇ ಹೇಳ್ತಾರೆ ಇದನ್ನೆಲ್ಲ ಕೂಡ. ಆ ಮತನ ಡಿಟೇಲಾಗಿ ಖಂಡನೆ ಮಾಡ್ತಾರೆ. ಏನ ಅದೇ ಆ ಸೂತ್ರ ಹೇಳಿದ್ದೀಗ, ಪರಮಾತ್ಮ ವೈಷಮ್ಯ ದೋಷ ಬರ್ತಾಯಿತ್ತು, ಆದ್ದರಿಂದ ಮಾಡಕ್ಕೆ ಬರೋದಿಲ್ಲ. ಏನು ಉಪಮರ್ದ ಪ್ರಶ್ನೆ ಅಲ್ಲ ಇದು, ಉಪಮರ್ದ ಪ್ರಾರಬ್ಧಕ್ಕದು, ಇದಕ್ಕಲ್ಲ. ಸಾಧನೆ ಉಪಮರ್ದ ಗತಿ ಏನು ಮಾಡಬೇಕೀಗ? ಸಾಧನೆ ಮಾಡಿದ್ದ ಉಪಮರ್ದ ಮಾಡಿ ಹಾಕ್ಬಿಟ್ರೆ ತಪ್ಪು. ಅವ್ನು ಎಷ್ಟು ಎಕ್ಸ ಬರೀದೆ ಎಲ್ಲ ಹೊಡೆದಾಕ್ಬಿಡೋದು ಅದು ಸಾಧ್ಯ ಇಲ್ಲ. ಈ ಅನ್ವಾಂಟೆಡ್ ಹೊಡೆದಾಕ್ಬೇಕು, ವಾಂಟೆಡ್ ಹೊಡೆದಾಕ್ಬಾರ್ದು. ಸಾಧನೆ ಮಾಡಿದವನು ಏನು ನಿರೀಕ್ಷೆ ಇದೆ ಈಗ? ಅಲ್ಲಿ ನಿರೀಕ್ಷೆ ಇದೆ ಪಾಪ. ಅದು ಎಂಥ ಫಲ? ಈ ಲೌಕಿಕ ಫಲ ಅಲ್ಲ, ಉತ್ತಮ ಫಲ ನಿರೀಕ್ಷೆ ಮಾಡ್ತಾನೆ. ಯದ್ವಾ ಕಥಂ ವೈಷಮ್ಯಾದಿ ಸೂತ್ರಕಾರೇಣ ವಾರಿತಮಿತ್ಯರ್ಥ ಸಾಪೇಕ್ಷತ್ವಸ್ಯ ವೈಷಮ್ಯಾದಿ ಅಭಾವೇನ, ಅದರ್ಥ ಹೇಳಿತ್ತು. ಅದಾದ ಮೇಲೆ ಸ್ವಾತಂತ್ರ್ಯೇ ವಿದ್ಯಮಾನೇಪಿ ಸಾಧನಾದೌ ಪರೇಶಿತು ಅಪೇಕ್ಷಾನಾದಿ ವೈಚಿತ್ರ್ಯಂ ನ ದೋಷೈತೆ ತದ್ವಚಃ. ಹಾಗಿದ್ದರೆ ದೇವರು ಎಲ್ಲ ಒಂದೇ ಫಲ ಕೊಡಬಾರ್ದು ಅಂತ ಕೇಳಿದ್ರೆ ತಪ್ಪದು. ಕೊಟ್ಟರೆ ಪಕ್ಷಪಾತ ಆಗುತ್ತೆ. ತಾರತಮ್ಯ ಪೂರ್ವ ಫಲ ಕೊಟ್ಟರೆ ಅದು ಸಮತ್ವ ಹೊರತು ಇದರ ವೈಷಮ್ಯನೇ ಆಗುತ್ತೆ. ಅಪೇಕ್ಷೆ ಅನಾದಿ ವೈಚಿತ್ರ್ಯಂ ನ ದೋಷೈತೆ ತದ್ವಚಃ. ದೇವರು ಸಾಧನೆಯಲ್ಲೇ ನೋಡ್ತಾನೆ. ಸಾಧನೆಯಲ್ಲಿ ಯಾಕೆ ನೋಡಬೇಕು ಅಂದರೆ ಸ್ವರೂಪ ಇದೆ. ಸ್ವರೂಪ, ಆಮೇಲೆ ಕರ್ಮ, ಈಗಿನ ಪ್ರಯತ್ನ, ಮೂರು ನೋಡಿಕೊಡೋದ್ರಿಂದ ದೇವರಿಗೆ ಪಕ್ಷಪಾತ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಒಂದರಲ್ಲಿ ಬಿಟ್ಟರೂ ಕೂಡ ಅದೇನಾಯಿತು, ದೋಷನೇ. ಅದೇ ಬಂದ ತಾತ್ಪರ್ಯದಲ್ಲಿ ಬಂದಿತ್ತಲ್ಲ, ಅಲ್ಲಾದ ಕೋಟ್ ಮಾಡ್ತಾರೆ. ನಾನಾದಿತ್ವಾದಿತಿ ಉಕ್ತಂ ಉಪಪದ್ಯತೆ ಸತ್ಯಪಿ. ಅದಿಲ್ಲದೆ ಹೋದರೆ ಅನಾದಿತ್ವಕ್ಕೆ ಅರ್ಥನೇ ಬರಲಿಲ್ಲ. ಅನಾದಿತ್ವಾದಿತಿ ಉಕ್ತಂ ಉಪಪದ್ಯತೆ ಇತ್ಯಪಿ ಸತ್ಯಪಿ. ದೇರ್ಫೋರ್ ಇವೆಲ್ಲ ಅನಾದಿತ್ವ, ಪೂರ್ವಕರ್ಮ ಎಲ್ಲ ಒಟ್ಟು ಸೇರಿ ಉತ್ತರ ಕೊಡೋದ್ರಿಂದ ಯಾವುದು ಕೂಡ ನಮ್ಮಲ್ಲಿ ದೋಷ ಇಲ್ಲ. ಅಪೇಕ್ಷ ಉಪಾಯ ವೈಷಮ್ಯಂ ಉಪೇಯಸ್ಯ ತಥಾ ಸ್ಥಿತಿ ಮಯಾ ಕಯಾ ವಿರುದ್ಧಾ ಸ್ಯಾತ್. ಪದ ಹೇಗಿದೆ ನೋಡಿ. ಅಪೇಕ್ಷ ಉಪಾಯ ವೈಷಮ್ಯಂ ಉಪೇಯಶ್ಚ ತಥಾ ಸ್ಥಿತಿ. ಉಪಾಯದಲ್ಲಿ ವ್ಯತ್ಯಾಸ ಇದ್ದರೆ ಉಪೇಯದಲ್ಲಿ ವ್ಯತ್ಯಾಸ ಇರುತ್ತೆ. ಉಪಾಯ ಅಂದರೆ ಸಾಧನ, ಉಪೇಯ ಅಂದರೆ ಸಿದ್ಧಿ. ಗೊತ್ತಾಯ್ತಾ? ಉಪಾಯದಲ್ಲಿ ಸಾಧನ ವ್ಯತ್ಯಾಸ ಇದ್ದಾಗ ಫಲದಲ್ಲಿ ಏನಾಗಬೇಕು? ಉಪೇಯದಲ್ಲಿ ವ್ಯತ್ಯಾಸ ಇರಲೇಬೇಕು. ಮಯಾ ಕಯಾ ಮಯ ಅಂದರೆ ನನ್ನಿಂದ ಅಂತ ಅರ್ಥ ಅಲ್ಲ, ಇಲ್ಲಿ ಪ್ರಮಾಣ ಅಂತ ಅರ್ಥ.
ಮಯಾ ಕಯ ಯಾವ ಪ್ರಮಾಣ ವಿರುದ್ಧವರು ಯೋಚನೆ ಮಾಡಿ ನೋಡಂತ ನೀನೀಗ ವಿರೋಧ ಬರಲೇ ಇಲ್ಲ. ರಾಜಾದವಪಿ ದೃಶ್ಯತೆ, ರಾಜಾದಿಗಳು ಹೀಗೆ ಮಾಡ್ತಾರೆ. ಮಾ ಶಬ್ದಕ್ಕೆ ಪ್ರಮಾಣ ಅಂತ ಅರ್ಥ. ವಿದ್ಯಾ ಪ್ರಮಾಣ. ಮಯ ಅದೇ ಶಬ್ದ ತೃತೀಯ ಏಕವಚನ ಇರುತ್ತೆ ಮಾಕ್ಕೆ. ರಮಾ ರಮಯ ಮಯ ಆಯಿತಾ, ಮುಂದೆ ನಡೆಸ್ಬೇಕದನ್ನು. ಇತಿ ರಾಜಾದಾವಪಿ ದೃಶ್ಯತೆ ತ್ಯಾಗೋ ದುಷ್ಟಶ್ಚ ತ್ಯಾದುಷ್ಟ ಕಲ್ಪನೇತಿ ಸುದುಷ್ಕರೌ ಮಾಯಿಭ್ಯೋ ಅನ್ನೇನ ಕೇನಾಪಿ. ತ್ಯಾಗೋ ದುಷ್ಟಶ್ಚ ಇರೋ ವಾಕ್ಯನ ಬಿಟ್ಬಿಡೋದು, ಅದೃಷ್ಟ ಇಲ್ಲದ ವಾಕ್ಯ ಸೇರಿಸ್ಕೊಡೋದು, ಇವೆಲ್ಲ ನೀವು ಮಾಡೋ ಕೆಲಸಗಳಲ್ಲ, ಮಾಯಿಗಳು ಮಾಡಬೇಕು ಈ ಕೆಲಸ. ಮಾಯಿಗಳು ಅಂದರೆ ಯಾರು? ಮಾಯಾವಾದಿಗಳು ಮಾಡ್ತಾರೆ, ಕಪಟಿಗಳು ಮಾಡಿ. ಇನ್ನೊಂದು ಅರ್ಥ, ಕಪಟಿಗಳು ಮಾಡ್ತಾರೆ, ತಿಳಿದವರು ಹಾಗೆ ಮಾಡಬಾರ್ದು. ತತ್ಕಿಂ ಅನೈಶ್ಚ್ಯವಾದಿಭಿ ಅನ್ಯೇಷ ಮಾಯಿನೋ ಅತ್ರ ಅನುಗಮ್ಯಂತೆ. ದೇರ್ಫೋರ್ ಬುಡದವಾದಿಗಳದ್ದೇನಿಲ್ಲ, ಮಾಯಿಗಳಿಗೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲದಂಥ ವಿಚಾರ ಮಾಡಬೇಡಿ. ಶ್ರುತಹಾನಿ ಅಶ್ರುತಗ್ರಹವು ಅಪ್ಯತ್ರ ಮಾಯಿನಾಂ ಲಿಂಗೆ ತತ್ಕೆ ದೋಷಾ ತಥೋಧಿಕಾ. ಶ್ರುತಹಾನಿ ಅಶ್ರುತಗ್ರಹಗಳು ಏನೇನಿವೆಯಲ್ಲ ಅವೆಲ್ಲ ಕೂಡ ಅವರಿಗೂ ಬರುತ್ತೆ, ನಿಮಗೂ ಬರುತ್ತೆ. ಈ ಮಾತನ್ನು ಹೇಳಕ್ಕೆ ಹೋಗ್ಕೊಡು. ನಿಶೇಷ ಇದನ್ನೆಲ್ಲ ಬರೀಲಿಕ್ಕೆ ಕಾರಣ ಏನಾಯಿತು ತಿಳ್ಕೊಂಡ್ಬಿಡ್ತಾರೆ, ಕೇಳಿಕೊಂಡ್ರು. ಇನ್ನೂ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳಿದ್ದೆ. ಕಾಚಾರ ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟು ಬರೀತಾ ಇದ್ದಾರೆ. ನಿಶೇಷಗತ ದೋಷಾಣ ಬಹುವಿರ್ ಜನ್ಮಭಿ ಪುನಃ ಸ್ಯಾದ್ ಅಪರೋಕ್ಷಂ ಹಿ ಹರೇಹೇ ವೈಷಮ್ ಈರ್ಷ್ಯಾದಿ. ಈ ಹೊಸ ಪ್ರಶ್ನೆ ತೆಗಿತಾರ. ಈರ್ಷ್ಯಾದಿ ಅದೇ ಹರೇಹೇ ದ್ವೇಷ ಈರ್ಷ್ಯಾದಿ ತತಃ ಕುತಃ. ಮುಂದಿನ ಪದ ಇಲ್ಲ ಇನ್ನೊಂದು ಕಾರಣ ಕೊಡ್ತೀವಿ ನಾವು ಅಂತಾರೆ. ಮುಕ್ತಿಯಲ್ಲಿ ಏನಿಲ್ಲ ತಾರತಮ್ಯ. ಇನ್ನೊಂದು ಕಾರಣ ಕೊಡ್ತೀವಿ. ಏನು ಕಾರಣ ಕೊಡ್ತಾರೆ, ಏನು ಉತ್ತರ ಕೊಡ್ತಾರೆ ನಾಳೆ. ಇಷ್ಟೆಲ್ಲ ಆಯ್ತು. ಈಗ ಇನ್ನೊಂದು ಪ್ರಶ್ನೆ ಉಳ್ಕೊಂಡಿದೆ, ಅದು ಹೇಳಿದರೆ ಅವೆಲ್ಲ ಮುಗಿದಾಗಲಿಕ್ಕೆ ನಾಳೆ ಅದನ್ನು